ಒಂದು ಚಿಕ್ಕ ವಯಸ್ಸಲ್ಲೇ ಈ ಒಂದು ಅದ್ಭುತವಾದ ಆಲೋಚನೆಗಳಿದೆ. ಒಳ್ಳೇದು ಮಾಡಲಿ ದೇವರು. ಪುನೀತ್ ರಾಜ್ಕುಮಾರ್ ನಿಮ್ಗೆ ಒಳ್ಳೇದು ಮಾಡ್ತಾ ನಿಮ್ಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಇವತ್ತು ಒಂದು ಖುಷಿಯಾದ ಒಂದು ಇದು ಒಂದು ಅನೌನ್ಸ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಮ್ಮ ಕುಶಾಲ್ ಅವ್ರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಲಾ ಪ್ರಶಸ್ತಿ ಅಂತ ನಾನು ಯಾವಾಗಲೂ ಕೊಡ್ತಾ ಬಂದಿದ್ದೀನಿ. ಈವರೆಗೂ 1500 ಪುನೀತ್ ರಾಜ್ಕುಮಾರ್ ಮೂರ್ತಿಗಳು ಕೊಟ್ಟಿದ್ದೀನಿ. ಮೂರ್ತಿ ಎಲ್ಲ ಮಾಡಿರೋದು ನಾನೇ. ಈ ಒಂದು ಅಪ್ಪು ಅಂಬಾರಿ ಅಂತ ಒಂದು ಅಂಬಾರಿ ಕಾನ್ಸೆಪ್ಟ್ ತಂದಿದ್ದು ನಾನೇ. ಪ್ರತಿಯೊಂದು ಮೂರ್ತಿಗಳು ನೋಡ್ಬೋದು. ಇವೆಲ್ಲ ಪುನೀತ್ ರಾಜ್ಕುಮಾರ್ ಅವರಿಂದ ನಿರ್ಮಿಸಿರೋದು. ನಾಳೆ ದಿವಸ ಇನ್ನೂ ಅದ್ಭುತವಾಗಿ ಬರುತ್ತೆ. ಇನ್ನೂ ಅದ್ಭುತವಾಗಿ ಬರುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ನಾಳೆ ದಿವಸ ಅಂಬಾರಿ ಅಂದರೆ ನಮ್ಮ ಆನೆ ಮೇಲೆ ಕೂರಿಸ್ಕೊಂಡ್ಬರ್ತಾರಲ್ಲ ದೇವ್ರನ್ನ, ಹೇಗೆ ಅಂಬಾರಿನ ಅದೇ ರೀತಿ ಮೋಸ್ಟ್ಲಿ ಆನೆ ಮೇಲೆ ಕೂರಿಸ್ಕೊಂಡ್ಬರ್ಬೋದು ದೇವ್ರನ್ನ. ಆ ರೀತಿ ಆ ಕಾನ್ಸೆಪ್ಟ್ಗಳಿದೆ. ನಾನು 1500 ಪುನೀತ್ ರಾಜ್ಕುಮಾರ್ ಮೂರ್ತಿಗಳಲ್ಲಿ 950 ಪುನೀತ್ ರಾಜ್ಕುಮಾರ್ ಕಲಾ ಪ್ರಶಸ್ತಿ ಅಂತ ಮಕ್ಕಳುಗಳಿಗೆ ಕೊಟ್ಟಿದ್ದೀನಿ. ಏನಕ್ಕೆ ಅಂದರೆ ನಾವೆಲ್ಲ ಗೊತ್ತಲ್ಲ, ಅವಾಗ ಅಪ್ಪಂದಿರ ಹತ್ರ ಬೈಸ್ಕೊಂಡಿರ್ತೀವಿ. ಏನಪ್ಪ ಹಿಂಗೆ ಆ ಮಗು ನೋಡಿ ಈ ಮಗು ಎಷ್ಟು ಆಕ್ಟಿವ್ ಇದ್ದಾರೆ ಹಂಗೆ ಹಿಂಗೆಲ್ಲ ಹೊಂಚ್ಕೊಂಡ್ಬಂದಿರ್ತೇವೆ. ಅದು ಎಲ್ಲರಿಗೂ ಇದ್ದಿದ್ದೇನೆ. ಪ್ರೀತಿಯಿಂದ ನಾವು ಅವ್ರ ಮಕ್ಕಳು ಕೂಡ ಆ ಥರ ಬರಲಿ ಅನ್ನೋ ಒಂದು ಪ್ರೀತಿಯಲ್ಲಿ ಹೇಳಿರ್ತಾರೆ ಅಷ್ಟೇ. ಆದರೆ ಇವತ್ತು ನಾನೆಂದು ತೊಗೊಳಕ್ಕಾಗಿಲ್ಲ. ಸರಿ ಮಕ್ಳಿಗಾದರೂ ಕೊಡೋಣ ಅಂತೇಳಿ ಕೊಡುವಂಥವನಾಗಿದ್ದೀನಿ. 950 ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಲಾ ಪ್ರಶಸ್ತಿ ಅಂತ ಕೊಟ್ಟಿದ್ದೀನಿ. ಇದರಲ್ಲಿ ಈ ಸತಿ ನಮ್ಮ ಪ್ರಜ್ವಲ್ ಅವ್ರಿಗೆ ಡಾಕ್ಟರ್ ಪುನೀತ್ ಕುಶಾಲ ಪ್ರಜ್ವಲ್ ಅಂದ ಕುಶಾಲ್ ಅವ್ರಿಗೆ ನೋಡಿ ಎಷ್ಟು ಹಾಕಿದ್ದಾನೆ. ಕುಶಾಲ್ ಅವ್ರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಲಾ ಪ್ರಶಸ್ತಿ. ಅದರಲ್ಲಿ ಏನಂತ ಕೊಡೋಣ, ಒಂದು ಅದ್ಭುತವಾದದ್ದು. ಯಾಕಂದ್ರೆ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡ್ದ. ನಟ ಭಯಂಕರ ಅಂತಲೇ ಕೊಡ್ತೀನಿ ಅವನಿಗೆ. ಒಳ್ಳೆ ಚಿಕ್ಕ ವಯಸ್ಸಲ್ಲಿ ಒಂದು ಒಳ್ಳೆ ಇದಾಗಿದೆ. ಈ ಥರ ಯಾರೂ ಮಾತಾಡಿದ್ದು ನಾನು ನೋಡಿಲ್ಲ. ನನಗೆ ಖುಷಿ ಆದೆ. ಎಲ್ಲ ಇವತ್ತು ಆ ಪರಮಾತ್ಮನ ನೆನೆಸ್ಕೊಂಡು ಎಲ್ಲ ಎಷ್ಟು ಚೆನ್ನಾಗಿದ್ದೀರಾ. ಎಲ್ಲರೂ ಹಾಡು ಹೇಳ್ತಿರ್ತೀರಾ ಅನ್ಸುತ್ತಲ್ವಾ? ಹೇಳಿದ್ದೀರಾ? ಇವಾಗ ಜೊತೆ ಸೇರಿ ಹಾಡಿದಾಗ ಯಾರಿಗೂ ಏನೂ ಗೊತ್ತಾಗಲ್ಲ. ಎಷ್ಟು ಕೆಟ್ಟದಾಗ ಹಾಡಿದ್ರು ಗೊತ್ತಾಗಲ್ಲ. ಈ ಹಾಡಂತೂ ಗ್ಯಾರಂಟಿ ಯಾರು ಚೆನ್ನಾಗಾಗದೆ ಹಾಡದೇ ಇರೋಕ್ಕೆ ಅಂತ ಚಾನ್ಸೇ ಇಲ್ಲ. ರೆಡಿನಾ? ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ ಹೊಸ ಬೆಳಕೊಂದು ಹೊಸದಿಗೆ ಬಂದು ಬೆಳಗಿದೆ ಮನೆಯ ಮರಗಳ ಇಂದು. ಆಮೇಲೆ ಆಮೇಲೆ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲರು ತಲೆಯ ಪಾದದು. ಹೀಗೆ ನೀವು ಕೂಡ ಆಡಿಸಿ ನೋಡು ಬಿಡಿಸಿ ನೋಡು. ಯಾವುದು ಸೋಲಕ್ಕೆ ಹೋಗ್ಬೇಡ್ರಿ. ಕಷ್ಟಗಳು ಬಂದೇ ಬರುತ್ತೆ. ಎದುರಿಸಿ ಅದು ನಿಂತು ಒಂದು ಶಕ್ತಿಯುತವಾದ ಒಂದು ಯೋಜನೆ ಮಾಡಿಕೊಂಡು ನೀವು ಗೆಲ್ರಿ ಅಂತ ಕೇಳ್ಕೊತೀನಿ. ಚೆನ್ನಾಗಿ ಓದಪ್ಪ. ನೀನು ಹಾಡು ಹೇಳ್ತೀನಾ ಕುಶಾಲ್? ಬಿಟ್ಟು ನೀನು ಹಾಡು ಹೇಳ್ತೀಯಾ? ಹೇಳು. ಹಾಡು ಹೇಳ್ತೀನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಎಳಗಿನ ಮಂಜು ನೀ ಕೈಗುಟ್ಟೈತೆ, ಎಲೆ ಬಿಸಿಲು ಎಲ್ಲೆಲ್ಲೂ ಚಲ್ಲಾಡೈತೆ. ಎಳೆ ಮ್ಯಾಗಿನ ಮಂಜು ನೀ ಪಲ್ಗುಟ್ಟೈತೆ. ಅಕ್ಕಿ ಹಾರುತ್ತಿದೆ ಕಿಚಿ ಕಿಚಿ ಅನ್ನುತ್ತಿದೆ, ಅಕ್ಕಿ ಹಾರುತ್ತಿದೆ ಪಿಚಿ ಪಿಚಿ ಅನ್ನುತ್ತಿದೆ. ಮಂಗ ಮರೆ ಏರುತ್ತಿದೆ, ಕೊಂಬೆ ಕೊಂಬೆ ಗುರುತ್ತಿದೆ. ಯಾಕಲೇ ಅನ್ವಂತನು ಗುರುಗುಡ್ತಿಯ ಮಂಗ ಮರ ಏರುತ್ತಿದೆ, ಕೊಂಬೆ ಕೊಂಬೆ ಗುರುತ್ತಿದೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ವೆರಿ ಗುಡ್. ಒಳ್ಳೆ ಜೋರಾಗಿ ಬರಬೇಕು ಮಗುಗೆ. ವೆರಿ ಗುಡ್. ರಾಜ್ಕುಮಾರ್ ಹೆಸರು ಮೇಲೆ ಚಿನ್ನ ಸೈಡಿಗೆ ಬರ. ನಿಮಿಷ ಇರ್ರಿ. ಹೋಗಿ ಹೋಗಿ. ಏರಿ ನಿಮಿಷ ಬನ್ನಿ.